ಎಲ್ಲ ಸೆಕ್ರೆಟರಿ ಬರ್ರಿ ಸುತ್ತೋಡುತ್ತದೆ ದೊರೆಸ್ವಾಮಿ ಅವರು ಇದೆ ಸೆಕ್ರೆಟರಿ, ನಮ್ಮ ಸೆಕ್ರೆಟರಿರು. ಇದರಿಂದ ಪ್ರಯೋಜನ ಏನು? ಕೋರ್ಟಿಗೆ ತಪ್ಪದಾರಿ ಹೇಳಿದವರೇ ನಮ್ಮ ದೊರೆಸ್ವಾಮಿ ಅವರು. ಎರಡನೇದಾಗಿ ಇದರಿಂದ ಪ್ರಯೋಜನ ಇದೆ. ಆ ಪ್ರಯೋಜನ ಏನು ಅಂತ ಬಿಟ್ಟು ಹಿಂದೆ ಇಲ್ಲ ಮುಂದೆ ಇಲ್ಲ ಅವರಿಗೆ ಪಾಪ ಪರ್ಸನಲ್ ಮಾತಾಡಬಾರ್ದು. ಸರ್ಕಾರಕ್ಕೆ, ಸೆಕ್ರೆಟ್ರಿಗೆ, ಡೈರೆಕ್ಟ್ರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಮಿನಿಸ್ಟ್ರಿಗೆ ತಪ್ಪದಾರಿ ಹೇಳೋದು ಮಾಡ್ತಾರೆ. ಇದನ್ನು ಕೇಳೋಕೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಗೆ ಕರ್ತವ್ಯ ಗಟ್ಟಿ ಮಾಡಿಸ್ತೀರಿ ಅಂದ್ಬಿಟ್ಟು ನಮ್ಗೆ ಇದು ಮಾಡ್ತಿರ್ತಾರೆ. ಇವರಲ್ಲಿ ದೊಡ್ಡ ಮೋಸ ಇದೆ. ಇವನೊಬ್ಬ ದೊಡ್ಡ ಭ್ರಷ್ಟ ಅಧಿಕಾರಿ ಇವನು. ಇನ್ನು 3-4 ದಿನ ಓದ್ತಾನೆ, ಆಗ ಒಳ ಬಿ ಸಾಯ್ತಾನೆ. ಇನ್ನೊಂದು ಸಮಯ ಎಲ್ಲದಕ್ಕಂದ್ರೆ ಡಬಲ್ ಬೆಂಚಲ್ಲಿ ಇರಬೇಕಾದ್ರೆ ದಯವಿಟ್ಟು ಕ್ರಮ ತಗೋಬಾರ್ದು. ನಾವು ಕೇಳಬೇಕಾಯ್ದು ಒಂದೇ, ಡಬಲ್ ಬೆಂಚಲ್ಲಿ ಇದೆ, ಡಬಲ್ ಬೆಂಚ್ ಏನು ಡಿಸೈಡ್ ಆಗುತ್ತೋ ಆದಮೇಲೆ ಏನು ಬೇಕಾದ್ರೆ ಕ್ರಮ ತಗೊಳ್ಳಿ. ಅಲ್ಲಿವರೆಗೂ ದಯಮಾಡಿ ಈ ಕ್ರಮ ನಿಲ್ಲಿಸಬೇಕು. ಯಜಮಾನ್ರೆ, ನಾನು ಹೇಳ್ತೀನಿ ಇರಿ, ಫಸ್ಟು ಅಲಾಟ್ಮೆಂಟ್ ಮಾಡಿದ್ರು ಇವರು, ಫಸ್ಟೇ ಮಾಡಬಾರ್ದು. ಇವರು ಮಾಡಾಯ್ತು, ನಾವು ಕಷ್ಟ ಸುಖೋಣ, ಒಡವೆ ಮಾರೋ, ನಮ್ಮನ್ನ ಆಸ್ತಿ ಮಾರ್ಬಿಟ್ಟು ಕಟ್ಟಿದ್ದೀವಿ ಬಾಡಿಗೆ, ಅಪ್ ಟು ಡೇಟ್ ಬಾಡಿಗೆ ಕಟ್ಟಿದ್ದೀವಿ. ಕಾನೂನೇನು RMC ಬೈಲ, ವರ್ಷಕ್ಕೆ 5,000 ರೂಪಾಯಿ ಕಟ್ಟಬೇಕು RMC. ನೀನು ವ್ಯಾಪಾರ ಮಾಡದೇ ಇರು, ನಾನು ಕೈಯಿಂದ ಕಟ್ಟಬೇಕು. ನಾವು 20 ವರ್ಷದ ಕಟ್ಟಿದ್ದೀನಿ. ಬೀಗ ಹಾಕಕ್ಕೆ ಯಾರು ಇವರು? ಅಪ್ ಟು ಡೇಟ್ ಬಾಡಿಗೆ. ಫಸ್ಟ್ ಅಲಾಟ್ಮೆಂಟ್ ಏನಕ್ಕೆ ಮಾಡಿದ್ರು ಇವರು? ಇವತ್ತು ಹೊಸ ಅಲಾಟ್ಮೆಂಟ್ ಅಂದರೆ ಎಲ್ಲಿಗೆ ಹೋಗೋಣ್ರಿ ನಾವು? ತಿರುಗಿ ಕೇಳ್ತಾರೆ ಅದಕ್ಕೆ. 11 ಗಂಟೆಗೆ ಅನ್ಸರ್ ವಾಲ್ ಪೋಸ್ಟು. ಏನು ಎಚ್ಚರವಾಗಿರ್ತೀವ ನಾವು? ಏನು ಅರ್ಥ ಬೇಡವಾ ಈ ಅಪ್ಪಂಗೆ? ಹೊಡಿತಾವ್ರಲ್ಲ, ಹೊಡೆದ್ಬಿಟ್ಟು ಸೀಲ್ ಆಗ್ತಾವ್ರಲ್ಲ. ಯಾಕೆ ಕರ್ಮಕ್ಕೆ ಹೋಗೋಣ ನಾವು? 10 ರೂಪಾಯಿ ನೋಡೋದು ಬಂಗಾರ ಆಗ್ಬಿಡೈತಿ ಇವಾಗ ನಮಗೆ. ಯಾರು ಹೇಳೋದು ಇವ್ರಿಗೆ ಉತ್ತರ? ನಿಂತ್ಕೊಂಡು ಮಾತಾಡ್ತಾನ ಯಪ್ಪ. ಇಷ್ಟೇ ರೀ ಜೀವನ. ಏನು ಮಾಡಿದ್ದಾರೆ ಇವರು? ಅಲಾಟ್ಮೆಂಟ್ ಕರೆದಿದ್ದು, ಫಸ್ಟ್ ಅಲಾಟ್ಮೆಂಟ್ ಕರೆದ್ರಿ ಇವರು. ಅಲಾಟ್ಮೆಂಟ್ ಕರೆದಾಗ ಯಾರು ಬರಲಿಲ್ಲ, ಅಲ್ಲಿರೋ ಆ ಮಾರ್ಕೆಟಲ್ಲಿ ಯಾರು ಬರಲಿಲ್ಲ. ಬರ್ದೇ ಇರೋದಕ್ಕೆ ಇದ್ರಲ್ಲಿ ಹಾಕೊಂಡು ಯಾರು ಅವಕಾಶ ಇದ್ರು ಅವ್ರು ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬಿಟ್ರು? ಇವಾಗ ಅಲ್ಲಿಂದ ಮಾರ್ಕೆಟ್ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಖಾಲಿ ಮಾಡ್ಸೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ? ಇಲ್ಲಿ ಅಂಗಡಿ ಬೇಕು ಅವ್ರಿಗೆ. ಅಲ್ಲಿರೋರೆಲ್ಲ ದೊಡ್ಡ ದುಡ್ಡಿರೋರು, ಅವ್ರಿಗೆ ಇಲ್ಲಿ ಮಳಿಗೆ ಕೊಡೋಕ್ಕೋಸ್ಕರ ಇಲ್ಲಿರೋರನ್ನ ಒಕ್ಕಲೆಬಿಸ್ತಾವ್ರೆ. ಇಲ್ಲಿ 1000 ಜನ ನೋಡ್ರಿ, ಮಾಲೀಕರು ಇರ್ಬೋದು, ಹಮಾಲರು ಇರ್ಬೋದು, ಎಲ್ಲ ಬೇಕು. ನಾಳೆ ಬೆಳಗ್ಗೆ ಗಾಡಿ ಬರ್ತವೆ, ಅವ್ರು ಎಲ್ಲಿ ಇಳಿಸ್ಕೊಂಡು ಎಲ್ಲಿ ಜೀವನ ಮಾಡಬೇಕು? ರೈತರ ಮಾಲ್ಗಳು. ಆಮೇಲೆ ಮತ್ತೆ ಅಲಾಟ್ಮೆಂಟು, ರಿಅಲಾಟ್ಮೆಂಟು ಮಾಡಂಗಿದ್ರೆ ನೀವೇನು ಕೊಡ್ತಿದ್ರೆ? ರೀಸನ್ ಏನು ಕೊಡ್ತಾ ಇದ್ದಾರೆ? 55 ತಿಂಗಳಿಗಿದೆ ನಿಮ್ಮದು, ಖಾಲಿ ಮಾಡಬೇಕು ಅಂತ ಹೇಳ್ತಾರಲ್ವ ಸರ್ ಇವರು. ಇದೇನೇ ಯಾವ ಡಿಸ್ಟಿಕಲ್ಲಿ ಅಪ್ಲೈ ಮಾಡಿದ್ದಾರೆ ಇವರು? ಯಾವ ಸ್ಟೇಟಲ್ಲಿ ಅಪ್ಲೈ ಮಾಡಿದ್ದಾರೆ ಹೇಳ್ರಿ ಇವರು? ಯಾವ ಸ್ಟೇಟಲ್ಲೂ ಅಪ್ಲೈ ಮಾಡಿಲ್ಲ ಇವರು. ಅದನ್ನ ಬಿಟ್ಬಿಟ್ಟು ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ ಇವರು. ಅಧಿಕಾರಿಗಳಲ್ಲಿ ವೈಯಕ್ತಿಕವಾಗಿ ತೊಗೊಂಡಿದ್ದಾರೆ. ಖಾಲಿ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅಟಕ್ಕೆ ಬಿದ್ದು ನಮ್ಮನ್ನೆಲ್ಲ ಜೀವನ ತೆಗಿಬೇಕಿಲ್ಲ ಎಲ್ಲರೂ ಕೂಡ ಆ ಉದ್ದೇಶದಲ್ಲಿ ಮಾಡ್ತಿದ್ದಾರೆ. ಮತ್ತು ಈ ಗೌರ್ಮೆಂಟು ಅಷ್ಟೇ ಈ ಥರ ತೊಗೊಳಿಕ್ಕೆ ಆಡಳಿತ, ಇದು ಆಡಳಿತನೇ ಸರಿ ಇಲ್ಲ. ನಿರ್ಧಾರ ತೊಗೋಬೇಕಾದ್ರೆ ಹೆಂಗೆ ತೊಗೋಬೇಕ್ರಿ? ಯಾವ ಆಡಳಿತ ಇದು? ಯಾಕೆ ಅಲಾಟ್ಮೆಂಟ್ ಯಾಕೆ ಕೊಟ್ರಿ ಇವರು? ಅಲಾಟ್ಮೆಂಟ್ ಕೊಡೋದು ಬದಲು ಸುಮ್ಮನೆ ತೊಗೊಂಬಂದ್ಬಿಟ್ಟಿದ್ದಾರೆ ಎಲ್ಲ ಮಾಡೋದಾದರೆ ಯಾಕೆ ಬೇಕು? ಮತ್ತು ವ್ಯವಸ್ಥೆ ಯಾಕೆ ಬೇಕಿದು? ತುಂಬ ಸಮಸ್ಯೆ ಮಾಡ್ತಿದ್ದಾರೆ ಇವರು. ಈಗ ತೊಗೊಂಡು ವಾಪಸ್ಸು ಅಲ್ಲಿರೋನ ಯಶವಂತಪುರದಲ್ಲಿ ಶಿಫ್ಟ್ ಮಾಡಬೇಕು ಅಂತ ಇದೆ. ಶಿಫ್ಟ್ ಮಾಡೋಕ್ಕೋಸ್ಕರ ಇರೋ ಖಾಲಿ ಅಂಗಡಿಗಳಿದಾವಲ್ಲ ಅವನೇ ಕೊಡಲಿ ಬಿಡ್ರಿ ಇವರು. ಯಾಕೆ ಕೊಡಬೇಕಾಯ್ತು? ಆಯ್ತಲ್ವಾ? ಅಲ್ಲಿರೋ ಅಂಗಡಿ ಬರಬೇಕು ಅಂದರೆ ಫಸ್ಟ್ ಅಲಾಟ್ಮೆಂಟ್ ಕರೆದ್ರಲ್ಲ, ಅವಾಗ ಯಾಕೆ ಅವ್ರು ಹಾಕಲಿಲ್ಲ? ಇಲ್ಲಿರೋರು ಹಾಕ್ಕೊಂಡಿದ್ರು. ಈ ಖಾಲಿ ಮಾಡಿಸೋ ಉದ್ದೇಶ ಏನು ಇವ್ರದ್ದು? ಎಲ್ಲ ಲಂಚ. ಎಲ್ಲ ಪ್ರತಿ ಅಂಗಡಿ ಮಳಿಗೆ ಕರೆದ್ರೆ ಪ್ರತಿಯೊಂದರಲ್ಲೂ ಲಂಚ. ಅದಕ್ಕೋಸ್ಕರ ಅಧಿಕಾರಿಗಳು ಎಲ್ಲರೂ ಭ್ರಷ್ಟ ಸರ್ಕಾರ, ಭ್ರಷ್ಟ ಅಧಿಕಾರಿಗಳು, ಇವರೆಲ್ಲ ಭ್ರಷ್ಟ. ಇವರಿಂದನೇ ಹಾಳಾಗ್ತಾ ಇರೋದು. ನಾವು ಏನು ಮಾಡಬೇಕು? ನಾವೆಲ್ಲ ರೈತರ ಪರವಾಗಿ ಏನು ಮಾಡ್ಬೇಕು ಹೇಳ್ರಿ? ಆಡಳಿತ ಕಾನೂನು ಕೋರ್ಟ್ ಹೇಳ್ತಾರಲ್ಲ ಸರ್ ಇವರು, ಆಯಿತು ಗೌರವಿಸೋಣ, ನಾವೇನು ಅದಕ್ಕೆ ಗೌರವ ಕೊಡ್ದಲೇ ಇಲ್ಲ. ಆ ಕೋರ್ಟ್ಗೆ ಮಾಹಿತಿ ಕೊಟ್ಟಾರ ಯಾರು ಸರ್? ಕೋರ್ಟ್ಗೆ ಮಾಹಿತಿ ಕೊಟ್ಟಾರ ಯಾರು? ಇವರೇ ಅಲ್ವಾ? ಈ ಅಧಿಕಾರಿಗಳು ತಾನೇ ಮಾಹಿತಿ ಕೊಟ್ಟಿದ್ದು. ಯಾವ ರೀತಿ ಬೇಕು ಇವ್ರಿಗೆ ಅನುಕೂಲ ಮಾಹಿತಿಗಳು ಕೊಟ್ಬಿಟ್ಟು ಆಯಿತು ಸರ್ ಮಾರ್ಕೆಟ್ ಮಾಡಿದ್ರು. ಇಲ್ಲಿ ಎಷ್ಟೋ ಜನ ಬಾಡಿಗೆ ಏನು ಫೆಸಿಲಿಟೀಸ್ ಇಲ್ಲ. ನೀವೇ ನೋಡಿ ಏನು ಫೆಸಿಲಿಟೀಸ್ ಇದೆ ಇಲ್ಲಿ? ಕುಡಿಯೋ ನೀರಿಲ್ಲ, ಒಂದು ಸ್ಟೇಷನ್ ಇಲ್ಲ, ಒಂದು ಯಾವುದೇ ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ. ಆದರೂ ಕೂಡ ಬಂದ್ಬಿಟ್ಟು ಇಲ್ಲಿ ವ್ಯಾಪಾರಿಗಳು ಹೆಂಗೆ ಜೀವನ ಮಾಡಬೇಕು? ಇಷ್ಟೆಲ್ಲ ಮಾಡ್ಕೊಂಡು ಬಾಡಿಗೆ ಕಟ್ಟಿದ್ದಾರೆ. ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಿರಲ್ಲ, ನೀವೇನು ವ್ಯವಸ್ಥೆ ಕೊಟ್ಟಿದ್ರ? ಬ್ಯಾಂಕ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಇಷ್ಟೆಲ್ಲ ಇಲ್ಲ ಅಂದ್ರೂ ಇಷ್ಟು ಜನ ಬಂದು ಇಲ್ಲಿ ಜೀವನ ಮಾಡ್ತಿದ್ದಾರೆ. ಈಗ ಇದಕ್ಕಿದ್ದಂಗೆ ಇವನ್ನೆಲ್ಲ ಎತ್ತಿಸ್ಬೇಕಂದ್ರೆ ಏನು ಕಾರಣ ಇರುತ್ತೆ? ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಇದು ಉದ್ದೇಶ ಒಂದೇ, ಇಲ್ಲಿ ಖಾಲಿ ಮಾಡಿಸ್ಬೇಕು, ಇವ್ರನ್ನೆಲ್ಲ ಖಾಲಿ ಮಾಡಿಸಿ ಅಲ್ಲಿರೋನ ತಂದು ಇಲ್ಲಿ ಹಾಕಬೇಕು, ಅದ್ರಲ್ಲಿ ಮತ್ತೆ ದುಡ್ಡು ಹೊಡಿಬೇಕು. ಆ ಉದ್ದೇಶನೇ ಇವ್ರದ್ದು. ಇವರೆಲ್ಲ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಸರ್ಕಾರನೇ ಇದು. ಇಷ್ಟೆಲ್ಲ ತೀರ್ಮಾನ ಆದ್ರೂ ಸರ್ಕಾರದಿಂದ ಯಾವುದೇ ಒಂದು
ಬರೀ ನೋಡಿ ಹೇಳ್ತಾರೆ ಅವರು ಕೋರ್ಟಿಂದ, ಹೌದಾ ಕೋರ್ಟ್ ಇದೆಯಲ್ಲ ಸರ್, ಒಪ್ಕೊಳ್ಳೋಣ ಆಯಿತು. ಕೋರ್ಟಿನ ಆದೇಶ ಮಾತಿದ್ರೆ ಕೋರ್ಟಿನ ಆದೇಶ ಹೇಳ್ತಿರಲ್ಲ, ಕೋರ್ಟಿನ ದಾರಿ ತಪ್ಪಿಸ್ತಾರೆ ಯಾರು ಸ್ವಾಮಿ? ಕೋರ್ಟ್ಗೆ ಹೋದರು ನೀವೇ ತಾನೇ, ಗೌರ್ಮೆಂಟಿಂದ ನೀವೇ ತಾನೇ ಎಲ್ಲ ಕೊಟ್ಟಿರೋದು ಅವ್ರಿಗೆ ಮಾಹಿತಿಗಳು ಕೊಟ್ಬಿಡಿ. ರೀತಿ ನೋಡಿರಿ ನೀವೆಲ್ಲ ಬೇಕಾದ್ರೆ ತೋರಿಸಿ ನೀವೆಲ್ಲ ಏನೇನಿದೆ ಅಂದ್ಬಿಟ್ಟಿಲ್ಲಿ. ಯಾವುದೇ ಒಂದು ಸ್ಪೆಷಾಲಿಟೀಸ್ ಇಲ್ಲ. ಇಷ್ಟು ವರ್ಷ ಹೆಂಗೆ 2016-17 ಅಲಾಟ್ಮೆಂಟ್ ಕೊಟ್ಟಿರೋದು ಇವರು, ಇಲ್ಲಿವರೆಗೂ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಮಳಿಗೆ ಮಾಡಿದ್ದಾರೆ, ಪ್ರತಿಯೊಂದು ಮಳಿಗೆಗಳು ಒಳಗಡೆ ತೆಗೆದು ನೋಡ್ರಿ, ಆಗಲೇ ಬೀಳಂಗಿದ್ದಾವೆ. ಇನ್ನು ಸ್ವಲ್ಪ ದಿನವರೆ ಬಿದ್ದೇ ಹೋಗ್ತಾವೆ ಇವು. ಅದರಲ್ಲಿ ದುಡ್ಡು ಹೊಡೆದಿದ್ದಾರೆ ಇವರು. ಅಲಾಟ್ಮೆಂಟಲ್ಲಿ ದುಡ್ಡು, ಮಳಿಗೆ ಕಟ್ಟೋದ್ರಲ್ಲಿ ದುಡ್ಡು, ಪ್ರತಿ ಒಂದಲ್ಲಿ ದುಡ್ಡು ಎಲ್ಲದಲ್ಲೂ ಲಂಚ ಹೊಡ್ಕೊಂಡಿವ್ರು. ಈ ಥರ ಜೀವನ ಮಾಡೋದು ಮತ್ತು ಈ ವ್ಯಾಪಾರಿಗಳನ್ನ ಹೇಗೆ ಜೀವನ ಮಾಡಬೇಕು? ಈ ರೀತಿ ಮಾಡ್ತಿದ್ದಾರೆ ಇವರು. ಸರ್ಕಾರ ಕೂಡಲೇ ಗಮನ ಹರಿಸ್ಬೇಕು, ಇನ್ನು ಸ್ವಲ್ಪ ನಿಲ್ಲಿಸ್ಬೇಕು ಇದನ್ನು. ಈ ಏನಿದೆ ಇದನ್ನು ಸ್ವಲ್ಪ ಸರ್ಕಾರದವರು ಗಮನಕ್ಕೆ ತೊಗೊಂಡು ಸ್ವಲ್ಪ ನಿಲ್ಲಿಸೋ ವ್ಯವಸ್ಥೆ ಮಾಡಬೇಕು ಸರ್, ರಿಕ್ವೆಸ್ಟ್ ಇದು.